ಅವರೇ ಖಾಲಿ ಮಾಡಿಬಿಟ್ಟು ಅವರೇ ವಾಲಂಟ್ರಿಗೆ ಇದಾವ್ರೆ ಅವರೇ ವಾಲಂಟ್ರಿಗೆ ಖಾಲಿ ಮಾಡಿ JCB ತಗೊಂಡು ಅವರೇ ಇವರೆಲ್ಲ ಬಂದ್ಬಿಟ್ಟು ಎಲ್ಲರೂ ಕೆಳಗಡೆ ಅಂಗಡಿ ಇದೆ, ಅಂಗಡಿ ಮುಚ್ಚಿಬಿಟ್ಟು ಯಾರಾಯ್ತ ಪಾಪ ಅವರು ಇರೋದು ಇಬ್ಬರೇನೆ ಮತ್ತು ಒಂದು ಮಕ್ಕಳು ಕಾಳ ಆಗಿದ್ದಾರೆ, ಅವ್ರ ಮಕ್ಕಳು ಇನ್ನೊಂದು ಮಕ್ಕಳು ಇದ್ದಾನ ಅಷ್ಟೇ. ಮತ್ತು ಯಾರು ಅವ್ರಿಗೆ ಕೂಲ್ ಬಿಡೋಕ್ಕೆ ಯಾರು ಇಲ್ಲ, ಕ್ಲೀನೆನ್ಸ್ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಏನು ಮಾಡ್ತಾರೆ ಮೇಡಮ್ ಅಂದರೆ ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟು ಹೊಸ ಮನೆ ಯಾರ್ಯಾರು ಇದ್ದಾರೋ 4 ಅಂಗಡಿಯವ್ರಿಗೆ 4 ಅಂಗಡಿ ಕೊಡಲ್ಲ ಮೇಡಮ್, 1 ಅಂಗಡಿ ಕೊಡ್ತಾರೆ ಗ್ಯಾರಂಟಿ ಒಬ್ಬರಿಗೆ, ಹಳೆಯವ್ರ ಬಗ್ಗೆ. ಬೇರೆ ಅದಾದಮೇಲೆ ಹೊಸ ಒಬ್ರಿಗೆ ಕೊಡ್ತಾರೆ ಮೇಡಮ್ಮು. ನೀಟ್ನೆಸ್ ಕಾಂಪ್ಲೆಕ್ಸ್ ಮಾಡ್ತಾರೆ, ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ, ನಾವು ಸಂತೋಷ ಆಗಿ ಇರ್ತೀವಿ. ಒಂದೊಂದು ಅಂಗಡಿ ಕೊಡಿ, ಒಂದು ಗೋಡನ್ ಕೊಡಿ, ಜಾಸ್ತಿ ಕೆಲಸ ಮಾಡೋಕ್ಕೆ ಒಂದು ಗೋಡನ್ ಕೊಡಿ, ಒಂದು ಅಂಗಡಿ ಕೊಡಿ. ಒಂದೇ ಒಂದು ಅಂಗಡಿ ಇರೋದು ಮೇಡಮ್. ಎಷ್ಟು ನಂಬಿಕೆಯಿಂದ ನಾವು ಖಾಲಿ ಮಾಡಿದ್ದೀರೋ ಅಷ್ಟು ನಂಬಿಕೆಯಿಂದ ನಮಗೆ ಒಂದೊಂದು ಅಂಗಡಿ ಕೊಡಿ. நம்ம கஷ்டத்தினால பார்த்து நம்மளுக்கு ஒரு கடை கொடுத்தா ಅದು ಅವ್ರ ನನ್ರಿ ಮೇಡಮ್. ನಾವು 100 ವರ್ಷದಿಂದ ನಮ್ಮ ತಂದೆ ಆಮೇಲೆ ನಾವು ಅಳ್ವಾಮೆ ಪೇಸುಂಗಮ್ಮ அங்கே லேஅவுட் பண்ணுறாங்க மேடம். அதில் ஒரு சைட்டு ஒன்று வருது, வீடு வாழ்ந்து சொன்னேன்னா இல்லையா, அதுதான் ஒன்றே ஆகாது. நான் சொல்லிட்டுக்கிறேன் அம்மா, அல்வாதே அவங்க கூட ஒரு லேடிஸ் அவங்களுக்கு கூட இந்த ப்ராப்ளம் யாருக்கு வீடு என்னன்னு அவங்களுக்கு தெரியும். ஒருத்தர் பரவாயில்ல, இது 100 பேர் ಸಮಸ್ಯೆ. ಇಲ್ಲಿ ಒಂಡಿ ಖಾಲಿ ಪಟ್ಟಿನ ಅದಕ್ಕೆ ಅವ್ರ ಅರ್ಥಂಗೆ ಡೆವಲಪ್ ಮಾಡಬೇಕಂದ್ರೆ ಒಂದು ಕನಸು. ರಾತ್ರಿ ಹಗಲು ಬಂದು ಅವ್ರು ನಿದ್ದೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನನಗೆ. ನಮ್ಮ KGFನ ಹೆಂಗೆ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಕನಸು ಅವ್ರ ಹತ್ರ ಇದೆ. ಆ ಕನಸಿನಲ್ಲಿ ಒಂದೊಂದು ನಡೆಸು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಹುಲ್ಲು ಮಾರ್ಕೆಟ್ನಲ್ಲಿ ಬಂದು ಇಷ್ಟು ವಿಸ್ತಾರ ಆಗಿರೋ ಜಾಗದಲ್ಲಿ ಯಾವುದೇ ವ್ಯಾಪಾರಗಳು ಸ್ವಲ್ಪ ಕಡಿಮೆ ನಡೀತಾ ಇದೆ, ಅನುಕೂಲ ಸರಿ ಇಲ್ಲ, ಅವ್ರಿಗೆ ಸೌಕರ್ಯ ಸರಿ ಇಲ್ಲ ನಿಲ್ಬಿಟ್ಟು ನಮ್ಮ ಊರಿನಲ್ಲಿ 2 ವೀಲರು 4 ವೀಲರ್ ಪಾರ್ಕಿಂಗ್ ಇಲ್ಲ. ಮತ್ತು ಇಲ್ಲಿರೋ ವ್ಯಾಪಾರಿಗಳಿಗೆ ವ್ಯಾಪಾರನೂ ನಡೆಯಲ್ಲ. ಆ ಡಿಸ್ಟಿನಿಂದ ಒಂದು 50 ಕೋಟಿ ರೂಪಾಯಿ ಅನುದಾನ ತೊಗೊಂಡು ಬಂದು ಇದು ಅವರು ಎಲ್ಲೆಲ್ಲಿ ಕಾಲಿಡ್ತಾರೋ ನಾನು ಅವ್ರು ಮೆಚ್ಕೋಬೇಕು ಹಂಗಂತ ಹೇಳಿಲ್ಲ. ಅವರು ಯಾವುದಾದ್ರು ಕಾಲಿಟ್ಟಿದ್ದಾರೆ ಯಾವ ಜಾಗದಲ್ಲಿ ಎಲ್ಲನೂ ನಮಗೆ ಜಯ ಆಗಿದೆ, ಸಕ್ಸಸ್ ಆಗಿದೆ. ಇದನ್ನು ಸಕ್ಸಸ್ ಆಗುತ್ತೆ. ಯಾವುದು ಇದನ್ನು ಬಂದ್ಬಿಟ್ಟು ಅವ್ರು ಹೆಂಗೋ ಅನುದಾನ ತಗೊಂಡು ಬರ್ತಾರೆ, ಈ ಊರು ಉದ್ಧಾರ ಮಾಡ್ತಾರೆ, ಇಲ್ಲಿ ಸೈಕಲ್ ಸ್ಟ್ಯಾಂಡ್ ಮಾಡ್ತಾರೆ, ಕಾಂಪ್ಲೆಕ್ಸ್ ಮಾಡ್ತಾರೆ. ಇಲ್ಲಿ ನೀವೇ ಬಂದು ನಾವೇ ಎದುರು ನೋಡಿಲ್ಲ, ಯಾರೋ ಒಬ್ಬರು ಮಾಡಿರ್ಬೋದು, ಮಿಕ್ಕಿದ್ದು ಯಾರಿಲ್ಲ. ಪುಣ್ಯಾತ್ಮರು ಎಲ್ಲ ಬಂದ್ಬಿಟ್ಟು ವ್ಯಾಪಾರಿಗಳು ಪುಣ್ಯಾತ್ಮರು ನೀವೇ ಬಂದು ನಾವು ಸರ್ಕಾರ ನಮ್ಮ ಮೇಡಮ್ಗೆ ಸರ್ಕಾರ ಕೊಡ್ತೀವಿ ಹಂಗಂತ ಹೇಳ್ಬಿಟ್ಟು ಇಷ್ಟೊಂದು ಸುಂದರವಾಗಿ ನೀವೇ ಖಾಲಿ ಮಾಡಿಕೊಂಡು ಯಾವುದೋ ಒಂದು ಘಟನೆ ಇಲ್ಲದಾಗ ನಡೀತೀರಂದರೆ ನಿಮಗಿಂತ ದೊಡ್ಡವರಲ್ಲ, ನೀವೆಲ್ಲ ದೇವರು. ಯಾರು ಇದ್ದೀರೋ ಅವ್ರಿಗೆಲ್ಲ ಖಂಡಿತ ನಿಮ್ಮ ಅಂಗಡಿಗೆ ಒಬ್ಬೊಬ್ರಿಗೂ ಒಂದೊಂದು ಅಂಗಡಿ ಕೊಡ್ತಾರೆ. ಇಲ್ಲಿ ಮನೆ ಕಟ್ಟಿರೋ ನಮ್ಮ ಸೋದರಿಗಳಿರ್ತಾರೆ, ನನ್ನ ತಾಯಂದಿರಿದ್ದಾರೆ, ಅವ್ರಿಗೆ ಬಂದ್ಬಿಟ್ಟು ಸೈಟ್ ಕೊಡ್ತೀನಿ. ಅವ್ರ ಸೈಟ್ಗೆ ಇವತ್ತು ಅಪ್ಲಿಕೇಶನ್ ಕೊಡ್ತಾರೆ. ನಿಮಗೂ ಅವ್ರ ಖುಷಿಯಿಂದ ನಮ್ಗೆ ಬಿಟ್ಕೊಟ್ರಲ್ವ ಅಂತ ನಿಮಗೂ ಅವರ ಕೈಯಿಂದ ಒಂದು ಸನ್ಮಾನ ನಿಮಗೆ ಎಲ್ಲರಿಗೂ ಮಾಡಿದ್ದೀನಿ. ದಯವಿಟ್ಟು ನೀವು ಸ್ವೀಕರಿಸಬೇಕು. ಚಲ್ರ ಕರಾಕ್ ಕಲರ ಅದೇ ಇಲ್ಲ ನಮ್ಮ ವಿಡಿಯೋ ಸ್ಟಾರ್ಟ್ ಬಂದಿರ್ತದೆ ಮೇಡಮ್. ನೀವು ಎಲ್ಲಮ್ಮ ಮಸೀನ್ ಚೋಡ ಬೈ ನಗರಸಭೆ ಕೂಡ ಇಲ್ಲಿ ಏನು ಡೆವಲಪ್ ಮಾಡಿಲ್ಲ. 20 ವರ್ಷಗಳು ತಗೊಂಡಾಗ ರೋಡ್ ಹಾಕ್ಕೊಟ್ಟಿಲ್ಲ, ಡ್ರೈನ್ ಇಲ್ಲ, ಇಲ್ಲಿ ಲೈಟ್ಸ್ ಇಲ್ಲ. ಎಷ್ಟು ಜಾಗ ಇದೆ ಮಾಡಿಲ್ಲ ಮಾರ್ಕೆಟ್ನ. ಅವ್ರಿಗೂ ಕಷ್ಟ ಇದೆ ಡೆವಲಪ್ ಮಾಡ್ಕೊಳ್ಳೋದಕ್ಕೆ. ನಗರಸಭೆನೂ ಮಾಡ್ತಾ ಇಲ್ಲ. ವಯಾ ಮೀಡಿಯಾ ಕೂಡ ಇಲ್ಲ. ನಗರಸಭೆ ಜೊತೆ ವ್ಯಾಪಾರಿಗಳ ಜೊತೆ ವಯಾ ಮೀಡಿಯಾ ಕೂಡ ಇರಲಿಲ್ಲ. ಆದರೆ ಇವತ್ತು ಒಂದು ಒಳ್ಳೆ ಡೆವಲಪ್ಮೆಂಟ್ KGF ಅಲ್ಲಿ ನಾವು ನೋಡ್ತಾ ಇರೋದು. ವಾಲಂಟ್ರಿಯಾಗಿ ಒಬ್ಬ ವ್ಯಾಪಾರಿ ತನ್ನ ಅಂಗಡಿನ, ತನ್ನ ಗೋಡನ್ನ, ತನ್ನ ಮನೇನ ಅವರೇ ವಾಲಂಟ್ರಿಯಾಗಿ ನಮ್ಮನ್ನು ನಂಬಿ, ನಗರಸಭೆಯವ್ರನ್ನ ನಂಬಿ
ಇಲ್ಲಿರೋವಂಥವ್ರು ಅವರಾಗೆ ಡೆವಲಪ್ ಮಾಡಿ KGF ಡೆವಲಪ್ ಮಾಡಿ ಅಂತ ಮುಂದೆ ಬಂದಿದ್ದಾರೆ. ಅವರಲ್ಲಿ ತುಂಬ ಒಳ್ಳೆ ಗುಣ ಇದೆ, ತುಂಬ ಒಳ್ಳೆ ಕಷ್ಟ ಬಿದ್ದಿದ್ರೇ ಇಂಥ ಆಲೋಚನೆ ಬರೋಕ್ಕಾಗತ್ತೆ. ಅವ್ರ ಜೀವನದಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ, ನೊಂದಿದ್ದಾರೆ. ಆದರೆ ನೊಂದು ಇಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರೇ ವಾಲಂಟ್ರಿಯಾಗಿ ಬಂದಿದ್ದಾರೆ ಅಂತ ನಾನು ಹೇಳ್ತೀನಿ. ಇಂಥ ಜಾಗದಲ್ಲಿ ಅವ್ರು ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೇನು ಕಷ್ಟ ಅಂತ ನಾನು ಅರ್ಥ ಮಾಡ್ಕೋಬೇಕು. ಇಂಥ ಜಾಗದಲ್ಲಿ ಆಯಿತು, ಅಟ್ಲೀಸ್ಟ್ ಇನ್ಮೇಲಾದರೂ ಇಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರಲಿ, ರೋಡ್ಸ್ ಇರಲಿ, ಬಿಲ್ಡಿಂಗ್ ಇರಲಿ, ಗೋಡನ್ಸ್ ಬರಲಿ, ಆಫೀಸ್ ಬರಲಿ ಅಂತ ಅವರೇ ಒಂದು ಯೋಚನೆ ಮಾಡಿ ನಮಗೆ ನಂಬಿಕೆ ತುಂಬಿಸೋವಂಥ ಕೆಲಸ ಮಾಡಿದ್ದಾರೆ. ಯಾರು ಇದು ಒಂದು ವಾಲಂಟ್ರಿಯಾಗಿ ಒಂದು ಸಿಸ್ಟಮಲ್ಲಿ ನೀವೆಲ್ಲ ಇಷ್ಟು ವಾಲಂಟ್ರಿಯಾಗಿ ಬಂದು ಕೆಲಸ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ಫಸ್ಟು ನಿಮಗೆ ನನ್ನ ಮನಸ್ಫೂರ್ತಿಯಾಗಿರುವಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಯಾಕೆ ಹೇಳಬೇಕಂದ್ರೆ ನಿಮಗೆ ಕೆಲಸದ ಬಗ್ಗೆ ಕಾಳಜಿ ಬಂದಿದೆ, ಗೌರವ ಬಂದಿದೆ, ನಂಬಿಕೆ ಬಂದಿದೆ. ಅದನ್ನು ನಾವು ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ಮಾಡಬೇಕು. ಉಳಿಸ್ಕೊಂಡು ಖಂಡಿತವಾಗಿ ಯಾರ್ಯಾರು ನೀವು ಇದನ್ನು ಪರಂಪರೆಯಾಗಿ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀರಾ ಅವ್ರ ಹೊಟ್ಟೆ ಮೇಲೆ ಹೊಡಿಯಲ್ಲ ನಾವು ಯಾವತ್ತೂ. ಎಲ್ಲ ಲಿಸ್ಟ್ ಮಾಡಿರ್ತೀನಿ. ಇವರು ಯಾಸಿನ್ 15 ವರ್ಷದಿಂದ ಆಲ್ಮೋಸ್ಟ್ 15-16 ಇಯರ್ಸಿಂದ ಮಾರ್ಕೆಟಲ್ಲಿ ರೆಂಟ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬರ್ತಾಯಿದ್ರು. ಪ್ರತಿಯೊಬ್ಬ ವ್ಯಾಪಾರಿ ಪರಿಸ್ಥಿತಿ ಗೊತ್ತಿದೆ. ಇಲ್ಲಿ ವ್ಯಾಪಾರಿ ಯಾರ್ಯಾರು ಇದ್ದಾರೆ, ಅವ್ರ ಗೋಡನ್ ಯಾರು ಇಟ್ಕೊಂಡಿದ್ದಾರೆ, ಅವ್ನಿಗೆ ವ್ಯಾಪಾರ ಆಗ್ತಾ ಇದೆಯಾ, ಇನ್ಕಮ್ ಇದೆಯಾ ಇಲ್ವಾ ಅನ್ನೋ ಎಲ್ಲ ಪರಿಸ್ಥಿತಿ ಗೊತ್ತಿದೆ. ಅವರಿಗೆ ನಾನು ಜವಾಬ್ದಾರಿ ಹಾಕಿದ್ದೀನಿ. ಯಾರ್ಯಾರ್ದು ನಾವು ಶಾಪ್ಸ್ ವಾಲಂಟ್ರಿಯಾಗಿ ಡೆಮಾಲಿಷ್ ಮಾಡಿದ್ದಾರೆ ಅವೆಲ್ಲ ನಾವು ಲಿಸ್ಟ್ ಇಟ್ಕೋತೀವಿ. ಪ್ರಿಯಾರಿಟಿಯಲ್ಲಿ ಅವ್ರಿಗೆ ಗೌರವ ಕೊಡೋದು ಅಂತಂದರೆ ಪ್ರಿಯಾರಿಟಿಯಲ್ಲಿ ಅವ್ರಿಗೆ ಹೊಸ ಅಂಗಡಿಗಳು, ಗೋಡನ್ನು, ಸ್ಟ್ರಕ್ಚರ್ಸು ಕಟ್ಟಿ ಗೌರವ ಕೊಡೋ ಅಂತ ಕೆಲಸನ ಮಾಡ್ತೀವಿ. ಅವ್ರ ಫ್ರೆಂಡ್ ಮೇಡಮ್, ಇವ್ರ ವಯಸ್ಸು ಎಷ್ಟಿರುತ್ತೆ ನೀವು ನೋಡಿ, ಅವ್ರ ವಯಸ್ಸು ಎಷ್ಟು, ಇವ್ರ ವಯಸ್ಸು ಎಷ್ಟು? ನಿಮ್ಮ ಕೈ ಉಠಾಕ್ ಬತ್ತಾವ್ ಹಾಗೆ ಬಾಬಾ